हुमनाबाद शहर के लोगों को पेयजल सुविधा उपलब्ध कराई और अधिकारियों को बताया कि आप लापरवाही क्यों कर रहे हैं। ये बात भाजपा विधायक डॉक्टर सिद्धलिंगप्पा पाटिल ने आज यहां अमृत योजना की बैठक में कही। बैठक में विभिन्न समस्याओं के समाधान पर चर्चा हुई। इस बैठक में हुमनाबाद नगर पालिका, चिरगुप्पा नगर पालिका, हड़ीकेट बी के मुख्य अधिकारी और जिला KSRDB के अधिकारी तथा सभी नगर पालिकाओं के अध्यक्ष और सभी सदस्य उपस्थित रहे। विशेष संवाददाता की रिपोर्ट। तालूका पंचायत सभांगणದಲ್ಲಿ ಅಮೃತ್ ಯೋಜನೆಯ ಈ ಒಂದು ಕಾಮಗಾರಿಯ ರಿವ್ಯೂ ಮೀಟಿಂಗನ್ನು ಕರೆದಿದ್ದು, ಅದರಂತೆ ನಮ್ಮ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಮತ್ತು ಕೆಲವು ಪುರಸಭೆ ಸದಸ್ಯರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಇದರಲ್ಲಿ ನಮ್ಮ ಏನು ಪುರಸಭೆ ವ್ಯಾಪ್ತಿ ಬರುತ್ತೆ, ಹುಮನಾಬಾದ್, ಚಿರಗುಪ್ಪ, ಹಳಿಕೇಡು, ಅಲ್ಲಿನ ಸಂಬಂಧಪಟ್ಟ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಎಲ್ಲ ಸರ್ವ ಸದಸ್ಯರಿಗೂ ಕೂಡ ನಮ್ಮ ಅಧಿಕಾರಿಗಳು ಆಮಂತ್ರಣ ಕೊಟ್ಟಿದ್ದರು. ಶಾಸಕರ ಇದರ ಬಗ್ಗೆ ನಮ್ಮದು ಅಮೃತ್ ಇದ್ರ ಬಗ್ಗೆ ರಿವ್ಯೂ ಮೀಟಿಂಗ್ ಮಾಡ್ತಾ ಇದ್ದಾರೆ, ತಾವು ಕೂಡ ಬರಬೇಕಾಗಿತ್ತು ಅಂತ. ಆದರೆ ಅವ್ರ ಕಾರಣಾಂತರಗಳಿಂದ ಪುರಸಭೆ ಅಧ್ಯಕ್ಷರಾಗಲಿ ಸದಸ್ಯರಾಗಲಿ ಕೆಲವು ಸದಸ್ಯರು ಕೂಡ ಇದರಲ್ಲಿ ಬಂದಿದ್ದಾರೆ. ಬಾಕಿದವರು ಅಧ್ಯಕ್ಷರು, ಉಪಾಧ್ಯಕ್ಷರು ಅವರವರ ವೈಯಕ್ತಿಕ ಬಿಟ್ಟಿದ್ದವ್ರು ಬರಲಿ ಬಿಡಲಿ, ಯಾಕಂತಂದರೆ ಅವರಿಗೆ ಡೆವಲಪ್ಮೆಂಟು ನೀರಿನ ಬಗ್ಗೆ ಕಾಳಜಿ ಇಲ್ಲ ಅಂತ ಬರಲಿಕ್ಕಿಲ್ಲ ಅಂತ ನನಗನ್ನಿಸ್ತಾ ಇದೆ. ಇವತ್ತು ಈ ಒಂದು ಬಹಳ ಮಹತ್ವದಂಥ ಮೀಟಿಂಗ್ ಇತ್ತು. ಇದು ನೀರಿಂದ ಈಗಾಗಲೇ ತಾವು ನೋಡ್ಬೋದು, ಕೆಲವು ದಿನಗಳ ಹಿಂದೆ ಹುಮನಾಬಾದ್ನಲ್ಲಿ ನೀರಿಂದ ಎಷ್ಟು ಸಮಸ್ಯೆ ಆಗಿದೆ. ಈಗ ಹುಮನಾಬಾದ್ ಅಂದ್ರೆ ಚಿರಗುಪ್ಪ, ಹಳಿಕೇಡು ಕೂಡ ಸೇಮ್ ಅದೇ ನಮ್ಮ ಕಾರಂಜಿ ಪ್ರಾಜೆಕ್ಟ್ಲಿಂದ ಬರುತ್ತೆ. ಇವತ್ತು ಅವ್ರು ಯಾಕೋ ಬಂದಿಲ್ಲ ಅಂತಂದು ನಾನು ತಿಳಿಸ್ಕೊಂಬೋದಿಲ್ಲ. ಆದರೆ ಅವ್ರಿಗೆ ಇಚ್ಛಾಶಕ್ತಿ ಇರಲಿಕ್ಕಿಲ್ಲ, ಜನರಿಗೆ ನೀರು ಕುಡಿಸ್ಬೇಕು, ಜನರಿಗೆ ಕೆಲಸ ಮಾಡಬೇಕಂತ, ಅದಕ್ಕೋಸ್ಕರ ಬರಲಿಕ್ಕಿಲ್ಲ. ಆದರೆ ನನ್ನ ಕರ್ತವ್ಯ ಇದೆ ಗೊತ್ತಾ, ಜನರಿಗೋಸ್ಕರ ನಾನು ಕೆಲಸ ಮಾಡಬೇಕು. ಆದ ಕಾರಣ ಇವತ್ತು ಈ ಒಂದು ಮೀಟಿಂಗ್ನಲ್ಲಿ ನಮ್ಮ ಸಂಬಂಧಪಟ್ಟ ಇಲಾಖೆಯ KWSನ ಎಕ್ಸಿಕ್ಯೂಟಿವ್ ಇಂಜಿನಿಯರು, AEE ಎಲ್ಲರೂ ಕೂಡ ಬಂದಿದ್ದಾರೆ. ಮತ್ತು ನಮ್ಮ ಪುರಸಭೆಯ ಅಧಿಕಾರಿಗಳು, ಮುಖ್ಯ ಅಧಿಕಾರಿ ಇರ್ಬೋದು, ಸಂಬಂಧಪಟ್ಟ ವಾಟರ್ ಸಪ್ಲೈಗೆ ಏನು ಸಂಬಂಧಪಟ್ಟ ಅಧಿಕಾರಿಗಳು ಇದ್ದಾರೆ, ಅವರೆಲ್ಲರೂ ಕೂಡ ಬಂದಿದ್ದಾರೆ. ಭಾಳ ಇದರಿಂದ ಚರ್ಚೆ ಆಗಿದೆ, ಎಲ್ಲಿ ಏನು ಸಮಸ್ಯೆ ಆಗ್ತಾಯಿದೆ, ಎಲ್ಲಿ ಏನೇನು ಥರ ನಮ್ಗೆ ಸೌಲಭ್ಯಗಳನ್ನು ಮತ್ತು ಅಧಿಕಾರಿಗಳ ಒಂದು ಸಹಯೋಗದಿಂದ ಈ ಒಂದು ಡೆವಲಪ್ಮೆಂಟ್ ವರ್ಕು ಬೇಗನೆ ಆಗಬೇಕಂತ ನಾವು ರಿವ್ಯೂ ಮಾಡಿದಾಗ ಬಹಳಷ್ಟು ಕೂಡ ಏನೇನು ಇವತ್ತು ಆ ಕಂಪ್ನಿ ಏನು ಕೆಲಸ ಮಾಡ್ತಾಯಿದೆ, ಅವ್ರಿಗೇನು ನಮ್ಮ ಅಧಿಕಾರಿಗಳಿಂದ ಏನು ಸಹಯೋಗ ಬೇಕು, ಮತ್ತು ಪುರಸಭೆಗೆ ಬೇಗನೆ ಕೆಲಸ ಮಾಡಬೇಕಂತ ಅವ್ರಿಗೇನು ಸಹಯೋಗ ಸಂಬಂಧಪಟ್ಟ ಇಲಾಖೆಯಿಂದ ಮತ್ತು ಕಂಪ್ನಿಲಿಂದ. ಯಾಕಂತಂದರೆ ಈ ಒಂದು ಯೋಜನೆ 2 ವರ್ಷದಲ್ಲಿ ಕಂಪ್ಲೀಟ್ ಆಗಬೇಕಂತಿದೆ. ಆದರೆ ಈವರೆಗೆ ಆಗಿದ್ದು 5% ಕೆಲಸ ಮಾತ್ರ. ಯಾಕಂತಂದರೆ ಪುರಸಭೆ ಇದು 2 ವರ್ಷದಲ್ಲಿ ಕಂಪ್ಲೀಟ್ ಆಗಬೇಕಿದು. ಈಗಾಗಲೇ ಇದು ಟೆಂಡರ್ ಆಗಿ 14 ತಿಂಗಳಾಗಿದೆ. ಇಲ್ಲಿವರೆಗೆ 51% ಕಾಮಗಾರಿ ಆಗಬೇಕಾಗಿತ್ತು, ಆದರೆ 5% ಕಾಮಗಾರಿ ಆಗಿದೆ. ಯಾಕೆ ಈಗ ಸರ್ಕಾರ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ನಾನು ರಿವ್ಯೂ ಮೀಟಿಂಗ್ ಇದು ಮಾಡ್ತಾ ಇದ್ದೀನಿ. ಇದಕ್ಕೆ ಯಾಕೆ ನಾವು ಹಿಂಗೆ ಬಿಟ್ಟೆವು ಅಂತಂದ್ರೆ, ಹೇಗೆ ಹುಮನಾಬಾದ್ನಾಗ ಹಿಂದಕ್ಕೆ UGD ಕೆಲಸ ಆಗಿತ್ತು, ಹಳ್ಳ ಹಿಡಿದೋಗಿತ್ತು, ಅದೇ ಪ್ರಕಾರ ಇದು ಆಗ್ತಿತ್ತು. ಆದ ಕಾರಣ ಇವತ್ತು ಈಗಾಗಲೇ ಅದು ಕಾಂಟ್ರಾಕ್ಟ್ರು ಕೂಡ ಹೇಳ್ತಾ ಇದ್ದು ಸದಸ್ಯರು ಕೆಲಸನೇ ಮಾಡಿಕೊಡ್ತಾ ಅಂತ. ಯಾಕಂತಂದರೆ ಇವತ್ತು ನೋಡ್ರಿ ಯಾವ ಥರ ಇದು ಆಗ್ತಾ ಇದೆ ಅಂತ. ಈಗ ಸದಸ್ಯರಿಗೆ ಈ ಒಂದು ಯೋಜನೆಯಿಂದ ಅವರಿಗೂ ಕೂಡ ಒಳ್ಳೆಯ ಹೆಸರು ಬರ್ತಾ ಇದ್ದು. ಇದು ಶಾಸಕರಿಗೆ, MLCಗಳಿಗೆ, MP ಮಿನಿಸ್ಟ್ರಿಗೆಲ್ಲ ಇದು ಯೋಜನೆ ಇರೋದೇ ಪುರಸಭೆಗೆ ವ್ಯಾಪ್ತಿಯಲ್ಲಿ. ಇದು ಈ ಕೆಲಸ ಎಷ್ಟು ಬೇಗನೆ ಎಷ್ಟು ಒಳ್ಳೆಯಲ್ಲಿಂದ ಆಗ್ತು ಅಂತಂದ್ರೆ ಆ ಸಂಬಂಧಪಟ್ಟ ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರಿಗೆ ಗೌರವ ಕೊಡ್ತಂಥ ಇದು ಕೆಲಸ ಇದೆ ಗೊತ್ತಾ. ಅದಕ್ಕೆ ಕೆಲವು ಸದಸ್ಯರಿಗೆ ಅವರಿಗೆ ಈ ಒಂದು ಯೋಜನೆ ಅವರಿಗೆ ಒಳ್ಳೇದಾಗಲಿಕ್ಕಿಲ್ಲ. ಹುಮನಾಬಾದು, ಚಿರಗುಪ್ಪ, ಹಳಿಕೇಡು ಜನರಿಗೆ ನೀರು ಕುಡಿಸೋದು ಒಳ್ಳೇದು ಇರಲಿಕ್ಕಿಲ್ಲ, ಹಿಂಗೆ 15 ದಿವಸಕ್ಕೊಮ್ಮೆಳೆ ಇರಬೇಕು ಅದಂಥವ್ರು ನತ್ತಿಗೆ ಏನಾರ ಇದಿರಬೇಕು. ಅದಕ್ಕೆ ಅವರು ಮೀಟಿಂಗೂ ಕೂಡ ಬಂದಿಲ್ಲ. ಮತ್ತು ಆ ಕಾಂಟ್ರಾಕ್ಟ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಆ ಕಾಂಟ್ರಾಕ್ಟ್ರೇ ಕೂಡ ಹೇಳ್ತಾ ಇದ್ದು ತಮ್ಮ ಎದುರೇ, ನಾನು ಹೇಳ್ತಾ ಇಲ್ಲ. ಇದು ಕೆಲವು ಸದಸ್ಯರುಗಳು ಬಂದು ನಮಗೆ ಕೆಲಸನೇ ಮಾಡಿಕೊಡ್ತಾ ಇಲ್ಲ, ಮತ್ತು ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಪುರಸಭೆಯಲ್ಲಿ